ಹೆಣ್ಮಕ್ಳು ಹುಟ್ರೆ ದುಃಖ ಪಡಬಾರ್ದು, ಚಿಂತನೆ ಮಾಡೋದು. ಭಗವಂತ ನಾನು ಒಂದ್ ಹೆಣ್ಣ, ತಾಯಿ ಸ್ಥಾನದಾಗ ಅದೇನಿ. ಇವತ್ತ ತಾಯಿ ಅಂತ ನನ್ಗ ಒಂದು ಮಾನ ಸಮ್ಮಾನ ಸಿಗ್ಬೇಕಾಯ್ತ, ನನ್ ಹೊಟ್ಟಿಲಿ ಮಗು ಹುಟ್ಟೈತೆ ಅಂತ ನಾ ತಾಯಿ ಸ್ಥಾನ ಸಿಕ್ಕೈತೆ ಅಂತಕ್ಕಂತ ಹೆಮ್ಮೆ ಪಡ್ಕೋಬೇಕು. ತಂದೆ ತಾಯಿ ಅಲ್ಲ, ತಾಯಿ ತಂದೆ. ಕೈಲಾಸ ಸ್ಥಾನ ತಾಯಿ ಕೊಡ್ಲಾಗ್ಯದ ನಮ್ಮ ದೇಶದ ಭಾರತೀಯ ಸಂಸ್ಕೃತಿ, ಜೈನ ಧರ್ಮ ಸಂಸ್ಕೃತಿ ಒಳಗೆ. ಅದಕ್ಕೆ ಹೆಣ್ಣು ಅಂದಾಗ ಆ ಸ್ಥಾನವನ್ನು ನೋಡ್ತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡ್ಬೇಕು. ಮಗಳಾಗಿ, ತಂಗಿಯಾಗಿ, ಅಕ್ಕಳಾಗಿ, ಸೊಸೆಯಾಗಿ, ಅತ್ತೆಯಾಗಿ ಎಷ್ಟು ಪಾತ್ರವನ್ನ ಆ ಹೆಣ್ ಮಗಳು, ಹೆಣ್ ಜೀವ ಸಂಭಾಷಿಸದಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು. ಮನೆಯಾಗ ಇದ್ಕೊಂಡ ಎಷ್ಟು ಪಾತ್ರಗಳನ್ನ ಮಾಡ್ತಾಳೆ. ಜೊತೆಗೆ ಧರ್ಮ ಮಾಡ್ತಕ್ಕಂಥದ್ದು, ಸಾಧು ಸಂತರ ಸೇವಾ ಮಾಡ್ತಕ್ಕಂಥದ್ದು, ಆಹಾರಾದಿ ದಾನಗಳನ್ನ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು, ಮಣಿಯನ್ನ ಸ್ವರ್ಗ ಮಾಡ್ತಕ್ಕಂಥದ್ದು, ಇಡೀ ಮಣಿಯನ್ನ ಗೃಹಿಣಿಯಾಗಿ ಭೂಮಿ ತಲೆ ಮೇಲೆ ಸ್ವರ್ಗ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರ್ಯಾರು ಇದ್ರ ಸಂಸ್ಕಾರ ಇರ್ತಕ್ಕಂಥ ಗೃಹಿಣಿಗೆ, ಹೆಣ್ಮಗಳಿಗೆ ಮಾತ್ರ ಅದಂತಕ್ಕಂಥದ್ದು ನಮ್ಮ ಸಂಸ್ಕೃತಿ ಹೇಳ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೆಣ್ಮಕ್ಳ ಮ್ಯಾಲೂ ಎಷ್ಟು ಅನ್ಯಾಯ ಆಗೈತಿ ನಮ್ಮ ದೇಶದಾಗ. ಬರೆದ್ರ ಬುಕ್ಗಳು ಮುಗಿಯ ಸಾಲಂಗಿಲ್ಲ.